ಎಲ್ಲರಿಗೂ ನಮಸ್ಕಾರ. ಚುನಾವಣೆ ಮಾಡಬೇಕು ಅಂದ್ರೆ ಸ್ವಂತ ಪ್ರತಿಷ್ಠೆಗೆ ಚುನಾವಣೆ ಮಾಡಬಾರ್ದು. ಜನದ ಯೋಗಕ್ಷೇಮಕ್ಕೆ ಚುನಾವಣೆ ಮಾಡಬೇಕು, ಅಭಿವೃದ್ಧಿಗೆ ಚುನಾವಣೆ ಮಾಡಬೇಕು. ಈ ಸಲ ಏನಾಗಿದೆ ಅಂದ್ರೆ ಚುನಾವಣೆ ಸ್ವಂತ ಪ್ರತಿಷ್ಠೆ ತಗೊಂಡು ಒಳ್ಳೆಯ ಹುಡುಗ ನಿಖಿಲ್ ಕುಮಾರಸ್ವಾಮಿನ ಅವಾಗ ಸೋಸುವಂತ ಗಣಿತೆ ಆ ಮಹಾನಾಯಕರಿಗೆ ಹೋಗುತ್ತೆ. ಯಾಕಂದ್ರೆ ಇವತ್ತು ಯೋಗೇಶ್ ಅವರು, ನಾನು ಲಾಸ್ಟ್ ಟೈಮು ನಿಮ್ಗೆ ಹೇಳಿದ್ದೆ, ಯೋಗೇಶು ಈಸ್ ಎ ಟೋಟಲಿ ಲೋಕಲ್ ಇರುವಂಥ ಲೀಡರ್. ಎರಡನೇದಾಗಿ ಪ್ರತಿಯೊಬ್ಬ ಕಾಮನ್ ಪ್ರಜೆಗೂ ಸಿಕ್ಕುವಂತ ಲೀಡರು ಯೋಗೇಶ್ ಅವರು. ಇದಕ್ಕೆ ಬೆನ್ನೆಲುಬಾಗಿ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಸಾಹೇಬರು, ಅವರ ತಮ್ಮ ಡಿ ಕೆ ಸುರೇಶ್ ಅವರು, ಅವ್ರಿಗೆ ಸಾಥ್ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳು, ಎಲ್ಲ ಕಾಂಗ್ರೆಸ್ ನಾಯಕರು ಹೋಗಿ ನಿಂತ್ಕೊಂಡು ಶಿಸ್ತುಬದ್ಧವಾಗಿ ಎಲೆಕ್ಷನ್ ಮಾಡಿದ್ದಕ್ಕೆ ಲೋಕಲ್ ಹುಡುಗ ನಮ್ಮ ಕೈ ಸಿಗ್ತಾನೆ, ಕೆಲಸಕ್ಕೆ ಮಾಡ್ತಾನೆ, ಬರ್ತಾನೆ ಅಂತ ಸದುದ್ದೇಶದಿಂದ ಇವತ್ತು ಯೋಗೇಶ್ ಕಳಿಸಿದ್ದಾರೆ. ಅವ್ರ ಗೆಲುವು ತುಂಬಾ ನಿಜವಾದದು. ಯಾಕಂದ್ರೆ ಇವಾಗ 3 ಕಡೆ ಬಂದಿದೆ. ಇವಾಗ ನೆಕ್ಸ್ಟು ಏನು ನನ್ನ ಲೆಕ್ಕ ಪ್ರಕಾರ ಮೋಸ್ಟ್ಲಿ ಜನವರಿ ZPS ಎಲ್ಲ ಬರ್ಬೋದು. ಅದರಲ್ಲೂ ಇದೇ ಉತ್ಸಾಹ ನಮ್ಮ ನಾಯಕರು ತೋರಿಸ್ತಾರೆ. ಹಂಗಾಗಿ ಮುಂಬರುವ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಾರ್ಟಿ ಯಾವುದೇ ಎರಡನೇ ಮಾತಿಲ್ಲ ಅಂತ ಹೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ.